ಭಾಳ ಆಕ್ಸಿಡೆಂಟ್ ಆಗುವಂಥ ಸ್ಪಾಟ್ ಇದೆ ನೋಡ್ರಿ. ಇಲ್ಲೇ ಆಕ್ಸಿಡೆಂಟ್ ಆಗ ಹೆಚ್ಚ ನೀವು ಸಾಂಬ್ರಾ ರೂಟಿಗೆ ಏನರ ಹಿಂಗೆ ಬರಾಕತ್ತಿದ್ರಿ ಸ್ವಲ್ಪ ಸ್ಲೋ ಬರ್ರಿ ಸಾಂಬ್ರಾಕ್ಕೆ. ಯಾಕಂದ್ರೆ ಭಾಳ ಆಕ್ಸಿಡೆಂಟ್ ಆಕಾವಿಲ್ಲ ಈ ರೂಟ್ದಾಗ. ಅದು ನಾ ಅಲ್ಲಿ ತೋರಿಸಿದಿಲ್ಲ ಹಿಂದೆ. ಅಲ್ಲಂತರೂ ಭಾಳ ಅಂದ್ರೆ ಭಾಳ ವೀಕ್ದಾಗ ಒಂದು 2 ಡೆತ್ ಆಗತ್ತಾವ ಅಲ್ಲೇ ಫಿಕ್ಸ. ಅದಕ್ಕೆ ಅಲ್ಲಿ ಬಂದ ಕೂಡಲೇ ಸ್ವಲ್ಪ ಸ್ಪೀಡನ್ನ ಕಂಟ್ರೋಲ್ದಾಗಿಡ್ರಿ. ನಾ ಯಾಕೆ ಅದನ್ನು ಹೇಳಕತ್ತೇನಂದ್ರೆ ಅಲ್ಲಿ ಆ್ಯಕ್ಸಿಡೆಂಟ್ ಅದ್ರದ್ದು ಏನೈತಲ್ಲ ಯಾರೂ ಇನ್ನೂ ಮಟ್ಟ ಹಂಗೆ ಜೀವಂತ ಉಳ್ದೇ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು. ಯಾಕಂದ್ರೆ ಅದು ಹಿಂಗೆ ಫುಲ್ ಹಿಂಗೆ ಸ್ಲೋಪ್ ಹಿಂಗೆ ಕರ್ವ್ ಐತಲ್ರಲ್ಲಿ, ಅಲ್ಲಿ ಏನಾಕೈತಿ ಫುಲ್ ತೆಳಗೆ ಕಡ್ಡ ಐತದ ಹೊಲ ಐತಲ್ಲಿ ತೆಳಗೆ. ನೀವು ಏನರ ಅಲ್ಲಿ ಇವನ ಶಿಬರಿಗಿಬ್ರು ಹಾಕಿರ್ತಾರೋ, ಗಾಡಿ ಬೇರೆ ಬಿದ್ದಿರ್ತೈತಿ, ಹೋಗಿ ತಲೆಯಾಗಿಲ್ಲ ನೆಟ್ಟ ಅಲ್ಲೇ ಸ್ಪಾಟ್ ಔಟ್ ಆಗಿಬಿಡ್ತಾರೆ ರೀ ಹಚ್ಚ. ಉಳಿದಿರೋ ಚಾನ್ಸಸ್ಸು ಅದಾವು, ಆದ್ರೆ ರೇರ್ ರೀ, ಭಾಳ ರೇರ. ಅದಕ್ಕೆ ಹೋಗುವಾಗ ಸ್ವಲ್ಪ ಆಗತ್ಲೆ ಹೋಗ್ರಿ. ಮನ್ನಿ ಹೆಲ್ಮೆಟ್ ಎಲ್ಲಿಟ್ಟಿದ್ದೆ ಆಂಬಲ್ಲ ಅಂದರೆ ಇದಕ್ಕೆ ವಿಡಿಯೋ ಮಾಡೋಕೆ, ಇದು ಕ್ಯಾಮ್ರಾನ ಮೌಂಟ್ ಮಾಡೋಕೆ ಇದಕ್ಕೊಂದು ಇದನ್ನು ಬರ್ದೈತಲ್ರಿ, ಇದು ಕ್ಯಾಪ ಏನಿದೆ ಅದನ್ನು ಇದಕ್ಕೆ ಅಟ್ಯಾಚ್ ಇಟ್ಟಿದ್ದೀನಿ ನಾನು ಅಂತ. ಕ್ಯಾಮ್ರಾ ಅಟ್ಯಾಚ್ ತಗೊಂಡಿದ್ದೀನಿ. ಅದನ್ನು ಅದನ್ನು ಅದ್ರದ್ದು ನಟ್ ಇರ್ತೈತಲ್ಲ ಯಾವ ಬಿಚ್ಕೊಂಡು ಹೋಗಿದಾನು ಏನು ಯಾಂಬಲ್ಲ ಒಟ್ಟು ಸಿಗವಾದಾರಪ್ಪ. ಕಾಸ್ಟ್ಲಿ ಇರ್ತೈತೆ ರೀ ನಟ್. ಇಷ್ಟ ನಟ್ ಇರ್ತೈತಿ, ಅದ ನಟ್ ಹಟ್ಕೊಂಡು ಹೋಗ್ಬಿಟ್ಟಾನು ನನ್ನ ಮಗ. ಇಂಥವ್ರಿಗೆ ಏನು ಮಾಡಿದ್ರಪ್ಪ, ಮೆಡ್ ತೊಗೊಂಡು ಹಿಡಿಬೇಕು, ಏನು ಮಾಡಬೇಕು. ಒಬ್ಬ ಸುಳಿ ಮಗ ಅಂತೂ ಚೆನ್ನಮ್ಮದಾಗ ನನ್ನ ಮೊಬೈಲ್ ಹಟ್ಕೊಂಡು ಹೋಗ್ಬಿಟ್ಟ, iPhone 15. ಇಲ್ಲಿ ನೋಡ್ರಿ ಚಿನ್ಮೌಂಟ್ ಹಟ್ಕೊಂಡ್ಬಿಟ್ಟ. ಒಟ್ಟು ಏನಿನ್ನು ಕ್ಯಾಮ್ರಾ ಒಂದು ಹಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಮೇಲೆ ಅನ್ಸಾದ್ ನನಗೆ. ನೋಡಾಕತ್ತಾನು ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡು ಹೋಗೋದು ನೋಡಾಕತ್ತಾನು. ನನಗಂತೂ ಚಿಂತೆ ಹಟ್ಟಿ ಬಿದ್ದೈತಿ. ಚಿಂತೆ ಏನಂತಂದ್ರೆ ರೆಡಿ ಮಾಡ್ಲೋ ಬೇಡ ಅಂತ ಚಿಂತೆ ನನಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ರೆಡಿ ಮಾಡೋಕ್ಕಾದ್ರೆ ಇನ್ನೂ 2 ವರ್ಷ ಟೈಮ್ ಬೇಕು. ಇವಾಗ ಆಯಿತು 1-2 ತಿಂಗಳು ಮುಗೀತು. ಈಗ 1 ವರ್ಷದ ಮುಗೀತ್ರಿ. ಈಗ 1 ವರ್ಷದ ಮುಗ್ಯಾಕನ ಒಂದೈತಿ ಆಲ್ಮೋಸ್ಟ್. ಇನ್ನು ಮತ್ತೆ ಅಪ್ಡೇಟ್ ಮಾಡ್ತೇನೆ ಅಂದ್ರೆ ಮತ್ತೆ ರೊಕ್ಕ ಕೊಡ್ಬೇಕಲ್ಲ ಅವ್ರಿಗೆ. ಅದು ಸಾಧಾರಣ ಇಲ್ಲರಿ ಫೀಸ್ ಅವ್ರದ್ದು. ಅದಕ್ಕೆ ಫೀಸ್ ಫೀಸ್ ಅಂತ ಹಂಗೇನು ಮ್ಯಾಟ್ರ್ ಆಗಲ್ರಿ. ಆದ್ರೆ ನನಗೆ ಹೆಂಗೆ ಅನ್ನಿಸ್ತೈತಿ, ನಾ ಕನ್ಫ್ಯೂಷನ್ದಾಗದೇನು ರೀ ಆ್ಯಕ್ಚುಲಿ. ಹೆಂಗೆ ಮಾಡ್ಲೋ ಬ್ಯಾಡೋ ಏನೋ ಮತ್ತು ಏನೂ ಇವತ್ತು ಒಟ್ಟು ಕಲ್ಕೊಂಡೋದ್ರೆ ಹಂಗೆ ಕಲ್ಕೊಂತ ಹೋಗಂಗೆ ಅನ್ನಿಸ್ತೈತ್ರದ ಈ ಫೀಲ್ಡ್ದಾಗ. ನನಗೆ ಅನ್ಸಿದ್ದೆ ಹಾಕತ್ತೀನಿ. ಒಟ್ಟು ಕಲಿಬೇಕು, ಡೇ ಆ್ಯಂಡ್ ನೈಟ್ ಕಲಿಬೇಕು. ಎಷ್ಟು ಕಲಿತ್ರು ಕಡಿಮೆ ಅನ್ನಿಸ್ತೈತೆ ರೀ. ಒಟ್ಟು ಇಷ್ಟು ವಿಡಿಯೋಸ್ ನೋಡ್ತಿರ್ತೇನೆ ನಾನು, ಇಷ್ಟು ಟ್ಯುಟೋರಿಯಲ್ಸ್ ಇವ ಒಟ್ಟು ಅದ್ರಾಗ ಮುನಿಗಿರ್ತೇನೆ 24/7. ಅಷ್ಟೆಲ್ಲ ಅದ್ರಾಗ ಮುನಿಕ್ಯಾಸು ನಾ ಮಾಡಿದ್ದು ನಂಗೆ ಇನ್ನೂ ಕಡಿಮೆ ಅನ್ನಿಸ್ತೈತಿ. ಆದ್ರೆ ನಾ ಯಾರಿಗೆ ನನ್ನ ಐಡಿದಾಗ ವಿನು ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಐಡಿದಾಗ ನಾ ಹೆಚ್ಚು ಹಿಂಗೆ ತೋರಿಸಲ್ರಿ. ಆದ್ರೆ ಅವೆಲ್ಲ ಕ್ಲೈಂಟ್ಸ್ದು ವರ್ಕ್ ಇರ್ತಾವೆ, ನಂಗೆ ಹಿಂಗೆ ತೋರ್ಸೋಕದು ಪರ್ಮಿಷನ್ ಇರೋದಿಲ್ಲ. ಹಂಗೇನರ ಪರ್ಮಿಷನ್ ಇದ್ರೆ ನಾನು ನಿಮಗೆ ನೆಕ್ಕಿ ಒಂದು ತೋರಿಸ್ತೇನೆ ರೀ, ಅಂದರೆ ನಾನು ವರ್ಕ್ಸ್ ಹೆಂಗೆ ಅದಾವು ಏನು ಅಂಥೇಳಿ. ಐ ಥಿಂಕ್ ನಿಮಗೆ ಚಲೋ ಅನ್ನಿಸ್ತೈತಿ. ಏನು ಮಾಡಲಿ, ಇಷ್ಟ ಕಲಿತ ಕೆಲಸ ಸೈಡಾಗಿ ಆರಾಮ್ ಇರಲೋ ಇಲ್ಲ ಇನ್ನೂ ಹೆಚ್ಚು ಟೆನ್ಷನ್ ತೊಗೊಂಡ ಹೆಚ್ಚು ಕಲೀಲೋ. ಮನೆಯವ್ರ ಬಗ್ಗೆ ಅಂತ ಬಂದ್ರೆ ಮನ್ಯಾಗ ಕಲಿನತ್ತಾರೋ ಅದೇನಿಲ್ಲ. ಆದ್ರೆ ನಾನು ವಿಚಾರ ಮಾಡಕತ್ತೀನಿ. ವಿಚಾರ ಮಾಡಿ ಕೂದಲೇ ಬೆಳಗಾಗತ್ತಾವ ಅಂತ ಕೂದಲೇ ತೆಗಿಸ್ಕೊಂಬಂಡ್ರಿ. ನಿನ್ನೆ ಫುಲ್ ಲಾಂಗ್ ಹೇರ್ ಬಿಟ್ಟಿದ್ನಿ, ಎಲ್ಲ ಈಗ ತೆಗಿಸ್ಕೊಂಬಂದು ಒಂದು ಟೈಪ್ ಕಾಣಕತ್ತಿದ್ನಿ. ಒಂದು ಟೈಪ್ ಆತ್ಲ ನಂಗೆ ನಿನ್ನೆ ಅಪ್ಪ ಎದಕ್ಕೆ ತೆಗಿಸ್ನು ಅಂತ ಕಸ ನಾ ಯೋಚನೆ ಮಾಡ್ಕೊತ ಕುಂತಿದ್ದೀನಿ. ನಿನ್ನೆ ಸೈಕಾಗಿದ್ದೀನಿ ನಾನು ಕೂದಲ ತೆಗಿಸಿ. ಎಷ್ಟು ಕಷ್ಟಪಟ್ಟು ನಾ ಬಿಟ್ಟಿದ್ನಿ ಅವು ಕೂದಲ. ಛೇ
ಆದ್ರೆ ಈ ಬಿಸಿಲಾಗ ನನಗೆ ಮೇಂಟೈನ್ ಮಾಡೋಕೆ ಕೆಟ್ಟ ತ್ರಾಸ ಆಗತೈತೆ ರೀ ಅವನ್ನ. ಇವಾಗ ನೀವು ಹೇಳ್ಬೋದು ಮೇಂಟೈನ್ ಮಾಡೋಕೆ ಎದಕ್ಕೆ ಮಾಡ್ತೀನಿ, ಮೇಂಟೈನ್ ಮಾಡೀನಿ ರೀ ನಾನು. ಆದ್ರೆ ಮಿತಿಮೀರಿ ಡ್ಯಾಂಡ್ರಫ್ ಅದು ಆಗಾಕತ್ತಿತ್ತು ಈ ಬಿಸಿಲಾಗ ಭಾಳ ಆಕೈತೆ ರೀ ಡ್ಯಾಂಡ್ರಫ. ಮತ್ತು ಅವು ಮೇಂಟೈನ್ ಮಾಡೋದು ಅಗ್ರಾಣಿ ಇಲ್ರಿ. ಲಾಂಗ್ ಹೇರ್ಸ್ ಮೇಂಟೈನ್ ಮಾಡೋದು ಅಂದ್ರೆ ಸಣ್ಣ ಮಾತಲ್ಲ. ಯಾರು ಲಾಂಗ್ ಹೇರ್ಸ್ ಬಿಟ್ಟಿರ್ತಾರಲ್ಲ ಅವ್ರಿಗೆ ಟ್ಯಾಗ್ ಮಾಡಿರಿ. ಅವ್ರಿಗೆ ತಿಳಿತೈತಿ ಕಷ್ಟ, ಹಂಗೆ ಎಲ್ಲ ಬೋಳ್ಸ್ಕೊಂಬರ ಅವ್ರಿಗೆ ತಿಳಿದಿಲ್ಲ. ಎಲ್ಲರಿಗೂ ಬಿಡ್ಬೇಕಂತ ಆಸೆ ಇರ್ತೈತಿ. ಆದ್ರೆ ಅವರು ಕೆಲವೊಂದು ರೂಲ್ಸ್ ಇರ್ತಾವೆ ಆಫೀಸ್ದಾಗ, ಹಿಂಗೆ ಇಡಬೇಕಪ್ಪ ಇಡಬಾರ್ದಪ್ಪ. ನಮಗಂತೂ ಹುಟ್ಟಿದಾಗಿಂದನೇ ರೂಲ್ಸ್ ಅದಾವು. ಯಾಕಂದ್ರೆ ನಮ್ಮ ಸ್ಕೂಲ್ದಾಗೂ ಬಿಡಕ್ಕೆ ಕೊಡಲಿಲ್ಲ. ಆಮೇಲೆ ದೊಡ್ಡ ಆಮೇಲೆ ನಮ್ಮ ಅಪ್ಪ ನಂಗೆ ಬಿಡಕ್ಕೆ ಕೊಡವಲ್ಲ. ಹಂಗೆ ಹಿಂಗೆ ಬೇಸ್ಕೊಂಡು ಕೇಸ್ ಬಿಟ್ಟಿನಿ. ನಮ್ಮ ಅಪ್ಪ ನಂಗೆ ಭಾಳ ಕಿರಿಕಿರಿ ಮಾಡಾಕತ್ತೈತೆ, ಅದಕ್ಕೆ ತೆಗಿತೀನಿ ನಾನು. ನನಗೇನು ಯಾರು ಆಫೀಸ್ದಾಗ ತೆಗಿ ಹಂಗೆ ಮಾಡು ಹಿಂಗೆ ಮಾಡು ಅಂತ ಯಾರೇನು ಹೇಳೋದಿಲ್ಲ, ಮತ್ತು ಯಾರು ದೋಸ್ತರು ಹೇಳೋದಿಲ್ಲ. ಆಲ್ಮೋಸ್ಟ್ ನನ್ನ ದೋಸ್ತರೆಲ್ಲ ಉದ್ದ ಬಿಟ್ಟಾರು. ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಂಗೆ ಹೊಂಟಾನಲ್ಲೋ ಸಮರ್ಥ ಬಿಡಿಯ ಬಾವು. ಹಾಂ ಹೋಗು